ಜುಗಾರಿ ಕ್ರಾಸ್ ಅಧ್ಯಾಯ 15. ಸುರೇಶ್ ಫಾರ್ ಸೇಲ್. ಸುರೇಶನ ಏಲಕ್ಕಿ 60,000ಕ್ಕೆ ಮಾರಾಟವಾಯಿತೆಂದು ತಿಳಿದ ಕೂಡಲೇ ಶಾಸ್ತ್ರಿ ಸುರೇಶನನ್ನು ಹೆನ್ರಿ ಮತ್ತು ಜಾನಿ ಗ್ಯಾಂಗಿಗೆ 20,000ಕ್ಕೆ ಮಾರಿ ಕುಟ್ಟಿ ದೌಲತ್ ರಾಮಗೆ ಕೈಯಿಂದ 10 ಕೊಟ್ಟು ಸದ್ಯಕ್ಕೆ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಳ್ಳಿರೆಂದು ಹೇಳಿ ಕೈ ತೊಳೆದುಕೊಂಡ. ಈ ವ್ಯವಹಾರದಲ್ಲಿ ಶಾಸ್ತ್ರಿ ಕಮಿಷನ್ ಎಷ್ಟೋ, ಇದರಲ್ಲಿ ಅವನಿಗೆ ಲಾಸ್ ಆಯಿತು ಪ್ರಾಫಿಟ್ ಆಯಿತು ಕುಟ್ಟಿ ದೌಲತ್ ರಾಮರಿಗೆ ತಿಳಿಯುವುದಾದರೂ ಹೀಗೆ. ತಾವು ಮಾಡಿದ ಎಡವಟ್ಟು ಕೆಲಸಕ್ಕೆ ಎಲ್ಲಿ ತಲೆದಂಡ ಕೊಡಬೇಕಾದೀತೋ ಎಂದು ಗಾಬರಿಯಲ್ಲಿದ್ದ ಅವರಿಬ್ಬರು ಮರು ಮಾತಾಡದೆ ದುಡ್ಡು ಇಸಿಕೊಂಡರು. ಮನುಷ್ಯರನ್ನು ಮನುಷ್ಯರು ಮಾರಾಟ ಮಾಡುವ ವ್ಯವಸ್ಥೆ ಇನ್ನೂ ಇದೆಯೇ ಎಂದು ಆಶ್ಚರ್ಯವಾಗಬಹುದು. ಎಲ್ಲೋ ಏಲಕ್ಕಿ ಮಾರಾಟ ಮಾಡಿ ದುಡ್ಡು ಎಣಿಸಿಕೊಳ್ಳಲು ಓಡಾಡುತ್ತಿರುವ ಸುರೇಶನನ್ನು ಇನ್ನೆಲ್ಲೋ ಶಾಸ್ತ್ರಿ ಜಾನಿಗೆ ಮಾರುವುದಾದರೂ ಹೀಗೆ. ದೇವಪುರದ ಒಂದು ಸಂಪೂರ್ಣ ತಲೆಗೆಳಗಾದ ತ್ರಿಶಂಕು ಪ್ರಪಂಚ. ಅಲ್ಲಿದ್ದಷ್ಟು ನ್ಯಾಯ, ನೀತಿ, ಸತ್ಯ, ಶಿಸ್ತು, ಸಮಯಪ್ರಜ್ಞೆ, ನಿಯಮನಿಷ್ಠೆ ಬೇರೆಲ್ಲೂ ಇರಲಿಲ್ಲ. ಆದರೆ ಅದೆಲ್ಲ ಖದೀಮರ ಕಾಳ ಪ್ರಪಂಚದಲ್ಲಿ. ಬೆಳಗೆದ್ದರೆ ಮೋಸ, ದಗ, ವಂಚನೆ, ಲಂಚ ಇತ್ಯಾದಿಗಳು ಸರ್ವವ್ಯಾಪಿಯಾಗಿರುವುದು ದೇವಪುರದ ಸಾಮಾಜಿಕ ಜೀವನದಲ್ಲಿ ಕಾಣಬಹುದಿತ್ತು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಯಾವ ಯಾವ ಮೌಲ್ಯಗಳು ಸಾಮಾಜಿಕ ಜೀವನದಲ್ಲಿ ಕಳೆದು ಹೋಗಿವೆಯೋ ಅವಷ್ಟು ಕಟ್ಟುನಿಟ್ಟಾಗಿ ದೇವಪುರದ ಕಾಳ ಪ್ರಪಂಚದಲ್ಲಿ ಅನುಸರಿಸಲ್ಪಡುತ್ತಿದ್ದುದನ್ನು ನೋಡಬಹುದು. ಮನುಷ್ಯ ಪ್ರಜ್ಞೆಯ ಯಾವ ವಿಕೃತ ತರ್ಕ, ಯಾವ ಮನೋವಿಕಲತೆ ದೇವಪುರದ ಸಂಸ್ಕೃತಿಯನ್ನು ಈ ರೀತಿ ತಲೆಕೆಳಗಾಗುವಂತೆ ತಿರುಚಿತ್ತೋ ಅರ್ಥವಾಗುವುದಿಲ್ಲ. ಉದಾಹರಣೆಗೆ, ವ್ಯಾಪಾರಿಗಳು ಕ್ಯಾಶ್ ಆಗದ ಚೆಕ್ಗಳನ್ನು ಕೊಡುವುದು, ಬೇಕೆಂದೇ ತಪ್ಪು ದಿನಾಂಕದ ಚೆಕ್ ಕೊಡುವುದು, ಕೊಟ್ಟ ಚೆಕ್ಕಿಗೆ ಹಣ ತುಂಬಿ ಇತ್ಯಾದಿಗಳನ್ನೆಲ್ಲ ಯಥೇಚ್ಛವಾಗಿ ಮಾಡುತ್ತಿದ್ದರು. ಆ ಯಾವ ತಕರಾರುಗಳನ್ನು ಕಮಿಷನ್ ಏಜೆಂಟ್ ಶೇಷಪ್ಪ ಅನುಭವಿಸಿಯೇ ಗೊತ್ತಿಲ್ಲ. ಯಾರ ಚೆಕ್ ಬೇಕಾದರೂ ಆಗಲಿ, ಅದು ಎಷ್ಟು ದುಡ್ಡಿನದು ಬೇಕಾದರೂ ಆಗಿರಲಿ, ಶೇಷಪ್ಪನ ಬಾಗಿಲು ಬಡಿದರೆ ಹಣ ಪಾವತಿಯಾಗುತ್ತಿತ್ತು. ಮಟ್ಕಾ, ಓಸಿ ರೀತಿಯ ಜುಗಾರಿಗಳಲ್ಲಂತೂ ಬರೀ ಬಾಯಿ ಮಾತಿನ ಮೇಲೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಅಡೆತಡೆಗಳಿಲ್ಲದೆ ಸಲೀಸಾಗಿ ನಡೆಯುವುದನ್ನು ನೋಡಬಹುದು. ಯಾವ ರಸೀತಿಯೂ ಇರುತ್ತಿರಲಿಲ್ಲ, ಯಾವ ಸ್ಟಾಂಪ್ ಪೇಪರೂ ಇರುತ್ತಿರಲಿಲ್ಲ. ಹೆಚ್ಚೆಂದರೆ ನಂಬರು ಮರೆತು ಹೋಗದಿರಲೆಂದು ಯಾವುದಾದರೂ ಸಿಗರೇಟು ಪ್ಯಾಕಿನ ಮೇಲೆ ಗುರುತು ಹಾಕಿಕೊಟ್ಟಿರುತ್ತಾರಷ್ಟೇ. ಬೆಳಗ್ಗೆ ಅವರು ಅದನ್ನು ತೋರಿಸುವ ಅಗತ್ಯವೂ ಇರಲಿಲ್ಲ. ಅವರ ನಂಬರಿಗೆ ದುಡ್ಡು ಬಂದಿದ್ದರೆ ಕರೆದು ಪಟವಾಡೆ ನಡೆಯುತ್ತಿತ್ತು. ಆಡಿದ ಮಾತಿಗೆ ತಪ್ಪದಿರುವುದು, ಹೇಳಿದ ಟೈಮ್ಗೆ ಹೇಳಿದ ಜಾಗಕ್ಕೆ ಕಳ್ಳ ಮಾಲುಗಳ ಡೆಲಿವರಿ ಕೊಡುವುದು. ಯಾವುದು ಕೇಳುತ್ತೀರಿ? ಒಂದು ಉಚ್ಚ ನಾಗರಿಕತೆಯ ಎಲ್ಲ ಗುಣಲಕ್ಷಣಗಳು ಅಲ್ಲಿತ್ತು. ಆದರೆ ಎಲ್ಲ ಕಾಳ ಜಗತ್ತಿನಲ್ಲಿ ಅದೇ ಭೂ ಅಭಿವೃದ್ಧಿ ಬ್ಯಾಂಕುಗಳಲ್ಲಿ, ಇತರೆ ಸರ್ಕಾರಿ ಸ್ಕೀಮುಗಳ ಹಣದಲ್ಲಿ ನೋಡಿದರೆ ಅಧ್ಯಕ್ಷರಿಂದ ಹಿಡಿದು ಕಾರ್ಯದರ್ಶಿಯಾಗುವ ಸದಸ್ಯರವರೆಗೆ ಪ್ರತಿಯೊಬ್ಬರೂ ಪ್ರತಿ ಹಂತದಲ್ಲೂ ತಿಂದು ತೇಗಿ ಅವುಗಳ ಬಾಗಿಲು ಮುಚ್ಚಿಸಿದ್ದರು. ಸ್ಟಾಂಪ್ ಪೇಪರಿನ ಮೇಲೆ ದಸ್ಕತ್ ಹಾಕಿ ಬರೆದು ಕೊಟ್ಟ ಅಗ್ರಿಮೆಂಟ್ಗಳಿಗೆ ಪಂಗನಾಮ ಎಳೆದವರೆಲ್ಲ ಸಿಗರೇಟು ಬೆಂಕಿ ಪಟ್ಟಣದ ಮೇಲೆ ಗೀಚಿದ ಸನ್ನೆಗಳಿಗೆ ಚಾಚೂ ತಕರಾರೆತ್ತುತ್ತಿರಲಿಲ್ಲ. ಲಾಟ್ರಿ ಟಿಕೆಟ್ ಶಾಸ್ತ್ರಿ ಸಹ ಕೆಲವು ದಿನಗಳವರೆಗೆ ಈ ಜೂಜಾಟದ ದಂಧೆ ನಡೆಸಿದರೂ ಅವನು ಊರೂರು ತಿರುಗುತ್ತಾ ಲಾಟ್ರಿ ಟಿಕೆಟ್ ಮಾರುತ್ತಿದ್ದುದರಿಂದ ಮಟ್ಕಾ ಓಸಿಗಳನ್ನು ನಡೆಸಲು ತೊಂದರೆಯಾಗಿ ಈಗ 10 ರಾಜ್ಯಗಳ ಲಾಟ್ರಿ ಟಿಕೆಟ್ಗಳನ್ನು ಮಾರುತ್ತಾ ಅದನ್ನೇ ಜೋರಾಗಿ ನಡೆಸುತ್ತಿದ್ದ. ಅದಕ್ಕಿಂತ ಮುಖ್ಯವಾಗಿ ಸರ್ಕಾರಿ ಲಾಟರಿ ಜೊತೆಗೆ ಅದರೊಳಗೆ ತನ್ನದೊಂದು ಸ್ವಂತ ಸಬ್ ಲಾಟರಿಯನ್ನು ನಡೆಸುತ್ತಿದ್ದ. ಅದಕ್ಕೆಂದು ಅವನೇನು ಸ್ವಂತ ಲಾಟರಿ ಲೈಸೆನ್ಸನ್ನು ಪಡೆದಿರಲಿಲ್ಲ ಅಥವಾ ಸ್ವಂತ ಲಾಟರಿ ಟಿಕೆಟುಗಳನ್ನು ಮುದ್ರಿಸಿರಲಿಲ್ಲ. ಅವನು ಮಾರುವ ಸರ್ಕಾರಿ ಲಾಟರಿ ಟಿಕೆಟುಗಳ ನಂಬರುಗಳಿಗೆ ಸ್ವಂತ ಅವನ ಬಳಿ ಬೇರೆಯಾಗಿ ದುಡ್ಡು ಕಟ್ಟುವ ಸೌಲಭ್ಯ ಒದಗಿಸಿದ್ದ. ಸರ್ಕಾರ ಪ್ರಕಟಿಸುವ ಬಹುಮಾನಿತ ಸಂಖ್ಯೆಗಳ ಇಂದಿನವಕ್ಕೆ ಮುಂದಿನವಕ್ಕೆ ಇಂತಿಷ್ಟು ದುಡ್ಡು ಕಟ್ಟುವ ನೂರಾರು ತರಹ ಜುಗಾರಿ ಸೌಲಭ್ಯವನ್ನು ಅವನು ಕಲ್ಪಿಸಿದ್ದರಿಂದ ಸರ್ಕಾರಿ ಲಾಟರಿಯನ್ನು ಅವಲಂಬಿಸಿಯೇ ಅವನದೊಂದು ಉಪ ಲಾಟರಿ ಜಾಲ ವಿಸ್ತೃತವಾಗಿ ಬೆಳೆದಿತ್ತು. ಇದು ಎಲ್ಲರಿಗೂ ಗೊತ್ತಿದ್ದರೂ ಸರ್ಕಾರಿ ಲಾಟರಿಗೆ ಇವನು ಉದ್ಯಮ ತಳುಕು ಹಾಕಿಕೊಂಡಿದ್ದರಿಂದ ಯಾರೂ ಅವನಿಗೆ ಏನೂ ಮಾಡುವ ಹಾಗಿರಲಿಲ್ಲ. ಆದರೆ ಶಾಸ್ತ್ರಿ ಜನ ಊಹಿಸಿದ್ದಕ್ಕಿಂತ ಹೆಚ್ಚಿನ ಖದೀಮನೆನ್ನುವುದು ಕಾಳ ಜಗತ್ತಿನ ಕೆಲವರಿಗೆ ಮಾತ್ರ ಗೊತ್ತಿತ್ತು. ಅವನ ಲಾಟರಿಯಲ್ಲಿ ಯಾರಿಗಾದರೂ ಲಕ್ ಹೊಡೆದು ಬಂಪರ್ ಕೊಡಬೇಕಾಗಿ ಬಂದಾಗ ಗುಟ್ಟಾಗಿ ಅವರನ್ನು ಪಿಕ್ ಪ್ಯಾಕೆಟ್ ಜಾನಿಗೆ ಅರ್ಧ ರೇಟಿಗೆ ಮಾರಿಬಿಡುತ್ತಿದ್ದ. ಪಿಕ್ ಪ್ಯಾಕೆಟಿನವರು
ದುಡ್ಡಿರುವ ಆದ್ಮಿಗಳನ್ನು ಬೇರೆ ಬೇರೆ ಗ್ಯಾಂಗಿನವರಿಗೆ ಮಾರುವುದು ಕೊಳ್ಳುವುದು ಭೂಗತ ಜಗತ್ತಿನಲ್ಲಿ ಆಗಿಂದಾಗೆ ನಡೆಯುತ್ತದೆ. ಇದಕ್ಕೆ ಕಾರಣ ಅವರ ಕಾಳದಂಧೆಗೆ ಪ್ರತಿಯೊಂದು ಗ್ಯಾಂಗುಗಳು ಅವರವರ ಕಾರ್ಯಕ್ಷೇತ್ರಗಳನ್ನು ಕಟ್ಟುನಿಟ್ಟಾಗಿ ನಿಗದಿ ಮಾಡಿಕೊಂಡು ಪಾಲಿಸುವುದು. ಬೇರೆ ಬೇರೆ ಪೇಟೆಗಳಲ್ಲಿ ಕಾರ್ಯನಿರ್ವಹಿಸುವ ಗ್ಯಾಂಗುಗಳು ತಮ್ಮ ಗಡಿ ಬಿಟ್ಟು ಆಚೆ ಕಡೆ ಕಾರ್ಯನಿರ್ವಹಿಸುವಂತಿರಲಿಲ್ಲ. ದಸರಾ, ಕ್ರಿಸ್ಮಸ್, ಜಾತ್ರೆ, ಪರೀಕ್ಷೆಗಳಲ್ಲಿ ಮಾತ್ರ ಈ ಕಾನೂನಿಗೆ ವಿನಾಯಿತಿ. ಹಾಗೆಂದೇ ಜಾನಿ ಗ್ಯಾಂಗು ದರ್ಗಕ್ಕೆ ಹೋಗಿ ಪ್ರಾಣಾಪಾಯಕ್ಕೆ ಸಿಕ್ಕಿಕೊಂಡಿತ್ತು. ಬಸ್ಸಿನಲ್ಲೋ ರೈಲಿನಲ್ಲೋ ಯಾವನದೋ ಜೇಬಿನ ಪರ್ಸನ್ನು ಸೂಟ್ ಕೇಸನ್ನು ಲಪಟಾಯಿಸಲು ಹಿಂಬಾಲಿಸಿಕೊಂಡು ಬಂದವರು ಇವರು ಎಗರಿಸುವ ಮೊದಲೇ ಅವನು ಹಣದೊಡನೆ ಇವರ ಗಡಿ ದಾಟಿಬಿಟ್ಟರೆ ಅದಕ್ಕೆ ಈ ಕಾಳದಂಧೆಗಳ ಕದೀಮರು ಒಳ್ಳೆಯ ಏರ್ಪಾಡು ಮಾಡಿಕೊಂಡಿದ್ದಾರೆ. ಹಿಂಬಾಲಿಸಿಕೊಂಡು ಬಂದ ಗ್ಯಾಂಗಿನವರು ಬೇರೆ ಊರಿನ ಗ್ಯಾಂಗಿನವರಿಗೆ ಆ ಆದ್ಮಿಯನ್ನು ಚೌಕಾಸಿ ಮಾಡಿ ಅರ್ಧ ದುಡ್ಡಿಗೋ ಕಾಲು ದುಡ್ಡಿಗೋ ಪರ್ಸೆಂಟೇಜ್ ಮಾತನಾಡಿ ಮಾರಿಬಿಡುತ್ತಾರೆ. ಕೆಲಸ ಮುಗಿದ ಮೇಲೆ ಇವೆಲ್ಲ ಚಾಚು ತಪ್ಪದೆ ಸಂದಾಯವಾಗುತ್ತಿದ್ದುದು ದೇವಪುರದ ಕಾಳ ಜಗತ್ತಿನ ನಿಯಮ ನಿಷ್ಠೆಗೆ ಇನ್ನೊಂದು ಉದಾಹರಣೆಯಷ್ಟೇ. ದುಡ್ಡಿದ್ದವನನ್ನು ಕಷ್ಟಪಟ್ಟು ಪತ್ತೆ ಮಾಡಿ ಹಿಂಬಾಲಿಸಿಕೊಂಡು ಬಂದವನಿಗೂ ಅವನು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ದೊರೆಯುವುದರಿಂದ ಗ್ಯಾಂಗುಗಳ ನಡುವೆ ಹಿಂದೆಲ್ಲ ನಡೆಯುತ್ತಿದ್ದಂತಹ ಒಡೆದಾಟ ಮಾರಾಮಾರಿಗಳು ಈಗ ನಡೆಯುವುದೇ ಇಲ್ಲ. ಈ ವ್ಯವಹಾರ ತಿಳಿದಿದ್ದ ಶಾಸ್ತ್ರಿ ಪಿಕ್ ಪ್ಯಾಕೆಟ್ ಜಾನಿ ಜೊತೆ ಆಗಾಗ ವ್ಯಾಪಾರ ಮಾಡುತ್ತಿದ್ದ. ಇವನ ಲಾಟರಿ ದಂಧೆಯಲ್ಲಿ ಸಾವಿರಗಟ್ಟಲೆ ಬಟವಾಡೆ ಮಾಡಿ ಏನಾದರೂ ಕೈ ಕಚ್ಚಿಕೊಳ್ಳುವ ಸಂದರ್ಭ ಬಂದರೆ ಅಂಥವರನ್ನ ಪಿಕ್ ಪ್ಯಾಕೆಟಿನ ಜಾನಿಗೆ ಚೌಕಾಸಿ ಮಾಡಿ ಎಷ್ಟಕ್ಕಾಯಿತೋ ಅಷ್ಟಕ್ಕೆ ಮಾರಿ ಸಿಕ್ಕಷ್ಟನ್ನು ಗಿಟ್ಟಿಸಿಕೊಳ್ಳುತ್ತಿದ್ದ. ಇವನಿಗೆ ಟಿಕೆಟ್ ತೋರಿಸಿ ದುಡ್ಡು ತಗೊಂಡು ಹೊರಟವರು ದಾರಿಯಲ್ಲಿ ದುಡ್ಡು ಪರ್ಸೋ ನಾಪತ್ತೆಯಾಗಿರುವುದು ನೋಡಿ ಎಷ್ಟೇ ಆದರೂ ಅನ್ಯಾಯದ ದುಡ್ಡು, ಈಗಿನ ಕಾಲದಲ್ಲಿ ದುಡಿದ ದುಡ್ಡೇ ದಕ್ಕುವುದಿಲ್ಲ, ಇನ್ನು ಲಾಟರಿಯ ದುಡ್ಡು ದಕ್ಕುತ್ತಾ? ಲಾಟರಿ ದುಡ್ಡಿನಲ್ಲಿ ಉದ್ಧಾರ ಆದವನು ಒಬ್ಬನಾರ ಇದಾನ ಎಂದು ಉದ್ಗರಿಸುತ್ತಾ ಹೊಟ್ಟೆ ಉರಿ ತಡಕೊಂಡು ತಮಗಾದ ಮೋಸದಲ್ಲಿ ಯಾವುದೋ ಒಂದು ಆಧ್ಯಾತ್ಮಿಕ ಸಂದೇಶ ಹುಡುಕುತ್ತಾ ಮನಸ್ಸನ್ನು ಸಂತೈಸುತ್ತಿದ್ದರು. ಈ ವಂಚನೆಯಲ್ಲಿ ಶಾಸ್ತ್ರೀಯ ಕೈವಾಡವಿರಬಹುದೆಂದು ಅವರಿಗೆ ಕಿಂಚಿತ್ತೂ ಅನುಮಾನ ಹುಟ್ಟುತ್ತಿರಲಿಲ್ಲ. ಲಾಟರಿಯ ಶಿಸ್ತು ಪ್ರಾಮಾಣಿಕತೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದ್ದ ಶಾಸ್ತ್ರಿಗೆ ಅದು ಬಹುಮುಖ್ಯವಾಗಿತ್ತು. ಏಕೆಂದರೆ ಇವನ ಲಾಟರಿ ದಂಧೆಗೆ ಪ್ರಾಮಾಣಿಕತೆ ಬಹುಮುಖ್ಯವಾದ ಬಂಡವಾಳ. ಇವನು 420 ಎಂದು ಜನಗಳಿಗೆ ಕೊಂಚವೇ ಕೊಂಚ ಅನುಮಾನ ಬಂದರೂ ಲಾಟರಿಯಲ್ಲಿ ಹಣ ಪಾವತಿ ಮಾಡಲು ಕೊಂಚವೇ ಎಂದು ಮುಂದೆ ನೋಡಿದರೂ ಅವನ ಇಡೀ ಲಾಟರಿ ಸಾಮ್ರಾಜ್ಯ ಏಳ ಹೆಸರಿಲ್ಲದೆ ಹೋಗುತ್ತಿತ್ತು. ಈ ಕಾರಣದಿಂದಲೇ ಶಾಸ್ತ್ರಿ ಲಾಟರಿ ದಂಧೆಯಲ್ಲಿ ಯಾವತ್ತೂ ದೋಖಾ ವ್ಯವಹಾರ ಮಾಡದೆ ಜಾನಿ ಗ್ಯಾಂಗಿನ ಸಹಾಯದಿಂದ ಎಷ್ಟಾಯಿತೋ ಅಷ್ಟನ್ನು ಗಿಟ್ಟಿಸುತ್ತಿದ್ದುದು. ಜಾನಿ ಗ್ಯಾಂಗಿಗೆ ದುಡ್ಡು ಯಾರ ಪರ್ಸಿನಲ್ಲಿದೆ, ಯಾರದು ಖಾಲಿ ಎಂದು ತಿಳಿಯುವುದು ಅತಿ ಮುಖ್ಯವಾಗಿತ್ತು. ಆದ್ದರಿಂದಲೇ ಯಾರ ಬಳಿ ಹಣ ಎಷ್ಟು ಇದೆ ಎಂದು ತಿಳಿದವನಿಗೆ ಅರ್ಧಕ್ಕರ್ಧ ದುಡ್ಡು ಕೊಟ್ಟುಕೊಳ್ಳಲು ಸಹ ಅವರು ತಯಾರಿದ್ದುದು. ಮೊದಲೆಲ್ಲ ಇವರು ಹೆಂಗಸರ ಕುತ್ತಿಗೆ ಚಿನ್ನ, ಕಿವಿಯ ಆಭರಣಗಳು ಇತ್ಯಾದಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಕಿವಿ ಮೂಗು ಹರಿದು ಕಿತ್ತುಕೊಂಡು ಓಡುವ ಕೆಲಸ ಮಾಡುತ್ತಿದ್ದರು. ಕೊಲೆ ಕೋನಿಗಳಿಗೆ ಯಾವ ರೀತಿಯಿಂದಲೂ ಹೇಸದ ಜನವಾದರು. ಇವರು ಈಚೆಗೆ ಹೆಂಗಸರ ಕುತ್ತಿಗೆಗೆ ಕೈ ಹಾಕುವುದನ್ನು ವರ್ಜಿಸಿದ್ದು ಧರ್ಮ ಬುದ್ಧಿಯಿಂದಲ್ಲ. ಫಕೀರ್ ಮಹಮ್ಮದರ ದರ್ಗದಲ್ಲಿ ಬುರ್ಕಾ ಹಾಕಿಕೊಂಡು ಈ ಗ್ಯಾಂಗಿನವರು ಹೆಂಗಸರ ಗುಂಪಿನಲ್ಲಿ ಕಳ್ಳತನ ಮಾಡುತ್ತಿರಬೇಕಾದರೆ ಸಿಕ್ಕಿಕೊಂಡರು. ಹೆಚ್ಚೆಂದರೆ 4 ಹೊಡೆದು ಬಿಟ್ಟು ಬಿಡಬಹುದು ಅಥವಾ ಪೊಲೀಸಿಗೆ ಕೊಡಬಹುದು ಎಂದು ಇವರು ತಿಳಿದಿದ್ದರು. ಆದರೆ ಹೆಂಗಸರ ಮೈ ಮೇಲೆ ಕೈ ಹಾಕಿದ್ದಕ್ಕೆ ಇವರ ಗ್ಯಾಂಗಿಗೆ ಯಾವ ರೀತಿ ಹೊಡೆತಗಳು ಬಿದ್ದವೆಂದರೆ ಮನುಷ್ಯರು ಇಷ್ಟೊಂದು ನಿಷ್ಕರುಣಿಗಳಾಗಬಹುದೆಂಬುದನ್ನು ಅವರು ಊಹಿಸಿರಲಿಲ್ಲ. ಅವರನ್ನೆಲ್ಲ ದರ್ಗಾ ನಡೆಯುವಷ್ಟು ದಿನವೂ ಮರಕ್ಕೆ ಕಟ್ಟಿ ಹಾಕಿ ಅನ್ನ ನೀರು ಕೊಡದೆ ದರ್ಗಾಕ್ಕೆ ಬಂದವರೆಲ್ಲ ಚೆಚ್ಚಿದ್ದರು. ಹೆಂಗಸರ ಮೈ ಮೇಲೆ ಕೈ ಹಾಕಿದ ಈ ನೀಚರನ್ನು ದಂಡಿಸುವುದು ತಮ್ಮ ಆರಾಧನೆಯ ಒಂದು ಭಾಗವೆಂದು ಜನ ಭಾವಿಸಿದ್ದರು. ಕೊಲೆ ಕೂನಿ ಮಾಡಿದವರಾದರೂ ಬಚಾವಾಗಬಹುದು. ಹೆಂಗಸರ ಕಿವಿ ಮೂಗುಗಳಿಗೆ ಜಖಂ ಮಾಡುವವರಿಗೆ ಉಳಿಗಾಲವೇ ಇಲ್ಲವೆನ್ನುವಂತೆ ಅವರಿಗೆ ದಂಡನೆಯಾಯಿತು. ಅಷ್ಟು ದಿನಗಳ ಉಪವಾಸ, ಹೊಡೆತ, ಮೂಳೆ ಮುರಿತಗಳಿಂದ ಸಾಕ್ಷಾತ್ ಸಾವಿನ ಸಮ್ಮುಖದಿಂದಲೇ ಅವರು ಉಳಿದು ಬಂದಿದ್ದರು. ಶಾಸ್ತ್ರಿ ಸುರೇಶನನ್ನು ಮಾರಾಟ ಮಾಡಲು ಹೋದಾಗ ಶಾಸ್ತ್ರಿ ಹೇಳುವ ಬಡಾ ಆದ್ಮಿ
ಶಾಸ್ತ್ರಿ ಹತ್ತಿರ ಬಂಪರ್ ಹೊಡೆದವನೇ ಇರಬೇಕೆಂದು ಜಾನಿ ತಿಳಿದಿದ್ದ. ಆದರೆ ಆ ಅಸಾಮಿ ಲಾಟರಿ ಟಿಕೆಟಿನವನಲ್ಲ. ಏಲಕ್ಕಿಗೆ ದುಡ್ಡು ಕಂಡಾಪಟ್ಟೆ ಏರಿದ್ದರಿಂದ ಬಂಪರ್ ಹೊಡೆದಿರುವವನು ಎಂದು ತಿಳಿದೊಡನೆ ಜಾನಿ ಅಷ್ಟೊಂದು ಕುತೂಹಲ ತೋರಿಸಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ಏಲಕ್ಕಿ ವ್ಯವಹಾರ ಚೆಕ್ ಮುಖಾಂತರ ನಡೆಯುವುದು. ಕೈಯಲ್ಲಿ ಕ್ಯಾಶ್ ಇಲ್ಲದ ಪಾರ್ಟಿ ಎಂಥ ಬಡ ಆದ್ಮಿಯಾದರೂ ಜಾನಿಗೆ 3 ಕಾಸಿನ ಪ್ರಯೋಜನವೂ ಇರಲಿಲ್ಲ. ಅವನು ಚೆಕ್ ತಗೊಂಡು ನಾವೇನು ಮಾಡೋಣ ಶಾಸ್ತ್ರಿ, ಚೆಕ್ ಬೇಕಾದರೆ ಎಗರಿಸಿಕೊಂಡು ತಂದು ನಿನಗೆ ಕೊಡುತ್ತೇನೆ. ನಮಗೆ 20,000 ಕೊಟ್ಟು ಮಿಕ್ಕಿದ್ದೆಲ್ಲ ನೀನೇ ಇಟ್ಟುಕೋ. ಅವನ ಚೆಕ್ ತಗೊಂಡು ಬ್ಯಾಂಕಿಗೆ ಹೋಗೋದು ಒಂದೇ, ನೆಟ್ಟಗೆ ಲಾಕಪ್ಪಿಗೆ ಹೋಗೋದು ಒಂದೇ. ನಿನಗೇನು ಅಷ್ಟು ಗೊತ್ತಾಗಲ್ವಾ ಎಂದು ಜಾನಿ ಜೊತೆ ಇದ್ದ ಹೆನ್ರಿ ಶಾಸ್ತ್ರಿ ಕಡೆಗೆ ಗುರುಗುಟ್ಟಿದ. ಮುಚ್ಚಿಕೊಂಡು ಹೇಳಿದಷ್ಟು ಕೇಳ್ರಯ್ಯ, ಚೆಕ್ ತಗೊಂಡವರೆಲ್ಲ ಹೋಗಿ ಏಜೆಂಟ್ ಹತ್ತಿರ ಕ್ಯಾಶ್ ತಗೊಂಡು ಹೋಗೋದು ಗೊತ್ತಿಲ್ವಾ? ನಾನೇನು ಇವತ್ತೇ ನಿಮ್ಮ ಹತ್ರ ವ್ಯವಹಾರ ಮಾಡ್ತಿದ್ದೀನಾ ಶಾಸ್ತ್ರಿ. ನೋಡು, ಅವೆಲ್ಲ ಬೇಡ. ಈಗ ನಿಂದು ಕಮಿಷನ್ ನಿನಗೆ ಕೊಡ್ತೀವಿ. ಚೆಕ್ ಏನಾದರೂ ಅವನು ಬ್ಯಾಂಕಿಗೆ ಸಬ್ಮಿಟ್ ಮಾಡಿ ಬಸ್ ಹತ್ತಿದ ಅಂದರೆ ನಮ್ಮ ದುಡ್ಡು ಬಡ್ಡಿ ಸಮೇತ ವಾಪಸ್ ಮಾಡಬೇಕು. ಒಪ್ಕೋತೀಯಾ ಎಂದು ಕರಾರು ಹಾಕುವವನಂತೆ ಜಾನಿ ಶಾಸ್ತ್ರಿಗೆ ಹೇಳಿದ. ಒಂದು ಕೆಲಸ ಮಾಡಿ, ನಿಮಗೆ ಈಗ ದುಡ್ಡು ಕೊಡಿ ಅಂತ ನಾನೇನು ಕೇಳಿದನ? ಅವನು ದುಡ್ಡು ಕ್ಯಾಶ್ ಮಾಡಿಸಿದ್ದು ನೋಡಿಕೊಂಡೇ ನನಗೆ ದುಡ್ಡು ಕೊಡ್ರಿ, ಇಲ್ಲ ಅಂದರೆ ನಿಮ್ಮದೆಲ್ಲ ಕೆಲಸ ಪೂರೈಸಿಕೊಂಡೇ ನನ್ನ ಕಮಿಷನ್ ಚುಕ್ತಾ ಮಾಡ್ರೋ. ಯಾರು ಬೇಡ ಅಂದರು ಎಂದ ಶಾಸ್ತ್ರಿ. ಜಾನಿ ಗ್ಯಾಂಗಿನ ಹತ್ತಿರ ಹುಡುಗಾಟ ಅಪಾಯಕರ ಎಂದು ಗೊತ್ತಿದ್ದು ಶಾಸ್ತ್ರಿ ಜಾನಿಗೆ ಒಪ್ಪಂದಕ್ಕೆ ಬರಲು ಬೇಕಾದಷ್ಟು ಸಮಯಾವಕಾಶವನ್ನೇ ಕೊಟ್ಟ. ಇಷ್ಟಾದರೂ ಜಾನಿ ಗ್ಯಾಂಗಿಗೆ ಅವನು ಲಾಟರಿ ದುಡ್ಡಿನವನಲ್ಲ ಎನ್ನುವುದರಿಂದ ಕೊಂಚ ಉತ್ಸಾಹ ತಗ್ಗಿದ್ದು ಮಾತ್ರ ನಿಜ. ಶಾಸ್ತ್ರಿ ತಂದು ಕೊಡುತ್ತಿದ್ದ ಕೇಸುಗಳ ಬಗ್ಗೆ ಅವರು ಆಸಕ್ತಿ ವಹಿಸುತ್ತಿದ್ದುದಕ್ಕೆ ಕಾರಣ, ಸಾಧಾರಣವಾಗಿ ಜೂಜಾಡುವವರೆಲ್ಲ ಅಡಬಿಟ್ಟೆ ದುಡ್ಡು ಸಿಗುತ್ತಿದ್ದ ಹಾಗೆ 1-2 ಕ್ವಾರ್ಟರ್ನಾದರೂ ಏರಿಸಿ ಗರಮ್ಮಾಗಿ ಮನೆ ತಲುಪುವವರು. ಖುಷಿ, ಕೋಪ, ಸಂತೋಷ, ದುಃಖಗಳ ಉನ್ಮಾದದಲ್ಲಿರುವ ಅವರ ಜೇಬಿನ ದುಡ್ಡು ಎಗರಿಸುವುದು ಜಾನಿ ಗ್ಯಾಂಗಿಗೆ ಯಾವತ್ತೂ ಕಷ್ಟವಾಗಿರಲಿಲ್ಲ. ದುಡಿದ ದುಡ್ಡಾದರೆ ಯಾವಾಗಲೂ ಜನ ಜೋಪಾನ ಮಾಡುವುದು ಹೆಚ್ಚು. ಎಷ್ಟೋ ಸಾರಿ ಚಾಕು ಚೂರಿ ಸಹ ತೋರಿಸಿ ಕೆಲಸ ನಡೆಸಬೇಕಾದ ಪ್ರಮೇಯ ಬರುತ್ತೆ. ಆದ್ದರಿಂದಲೇ ಜಾನಿ ಗ್ಯಾಂಗಿನವರು ಜುಗಾರಿ ಆದ್ಮಿ ಎಲ್ಲ ಎಂದಾದಾಗ ಕೊಂಚ ಯೋಚನೆ ಮಾಡಿದ್ದು. ಆದರೆ ಹಾಗೆಂದು ಸುಮ್ಮನೆ ಬಿಡುವ ಹಾಗೂ ಇಲ್ಲ. ಒಂದಲ್ಲ ಎರಡಲ್ಲ 60,000 ಜೊತೆಗೆ ಶಾಸ್ತ್ರಿ ಬೇರೆ ದುಡ್ಡು ಕೈಗೆ ಬಂದ ಮೇಲೆ ನನ್ನ ಬಾಕಿ ಚುಕ್ತಾ ಮಾಡಿ ಎಂದು ಹೇಳುತ್ತಿದ್ದಾನೆ.